ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರುತೆರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯ ಒಂದು ಸಣ್ಣ ಪ್ರೋಮೋ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಸೀತಾರಾಮ ಧಾರಾವಾಹಿಯಲ್ಲಿ ದೇಸಾಯಿ ಮನೆತನದ ಆಸ್ತಿಯನ್ನು ರಾಮನ ಪಾಲಿಗೆ ಬರುವಂಥ ಎಲ್ಲ ಆಸ್ತಿಯನ್ನು ವಾಣಿಯು ರಾಮನ ಹೆಸರಿಗೆ ಬರೆದಿರ್ತಾರೆ. ಆ ಒಂದು ವಿಲ್ಲನ್ನು ರಾಮನ ಹೆಂಡತಿಯಾದಂಥ ಸೀತಾಗೆ ಮಾತ್ರ ವರ್ಗಾವಣೆ ಮಾಡ್ಬೋದು ಅನ್ನೋದನ್ನು ವಿಲ್ಲಲ್ಲಿ ಬರೆದಿರ್ತಾರೆ. ಆ ವಿಲ್ಲನ್ನು ತಗೊಂಡು ಚಕ್ರಪಾಣಿಯವರು ದೇಸಾಯಿ ಮನೆಗೆ ಬಂದಿರ್ತಾರೆ. ಆಗ ಸೂರಿ ತಾತ ಬಂದು ದೇಸಾಯಿ ಅವರ ಹತ್ರ ಮಾತಾಡ್ತಾರೆ. ಹೇಗಿದ್ದೀರಾ ಚಕ್ರಪಾಣಿಯವರೇ ಅಂತ ಹೇಳಿ ಮಾತಾಡ್ತಾರೆ. ಇಲ್ಲ, ಆರಾಮಿದ್ದೀವಿ, ಈ ಪೇಪರ್ಸ್ ಎಲ್ಲ ರೆಡಿಯಾಗಿದೆ, ನೀವೊಂದು ಸತಿ ನೋಡಿಬಿಡಿ ಅಂತೇಳಿ ಚಕ್ರಪಾಣಿಯವರು ಹೇಳ್ತಾರೆ. ಆಗ ಸೀತಾನ ಸೂರಿ ತಾತ ಕರೀತಾರೆ. ಹಾಗೆ ಇವತ್ತು ಲಾಯರ್ ಮನೆಗೆ ಯಾಕೆ ಬಂದಿದ್ದಾರೆ ಅಂತ ನಿನಗೆ ಗೊತ್ತೇನಮ್ಮ ಅಂತ ಕೇಳ್ತಾರೆ. ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಸೀತಾ ಹೇಳ್ತಾಳೆ. ನಿಮ್ಮ ಅತ್ತೆ ಇದ್ರಲ್ಲಮ್ಮ ವಾಣಿ, ಅವರ ಆಸ್ತಿ ಎಲ್ಲನ ರಾಮನಿಗೆ ಬರೆದಿದ್ರು. ಆದರೆ ಈಗ ರಾಮನ ಹೆಸರಲ್ಲಿರುವಂಥ ಆಸ್ತಿ ಅರ್ಧರಲ್ಲಿ ಅರ್ಧ ನಿನ್ನ ಹೆಸರಿಗೆ ಬರೆಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ಲಾಯರ್ ಮನೆಗೆ ಬಂದಿದ್ದಾರೆ ಸೀತಾ, ಈ ಪೇಪರ್ಸನ್ನೆಲ್ಲ ಓದಿ ಒಂದು ಸತಿ ಸೈನ್ ಮಾಡಿಬಿಡಮ್ಮ ಅಂತ ಹೇಳ್ತಾರೆ. ಆದರೆ ಸೀತಾ ಆ ಮಾತಿಗೆ, ನನಗೆ ಈ ಆಸ್ತಿ ಅದೆಲ್ಲ ಏನು ಬೇಡ ತಾತ, ನನಗೆ ರಾಮ ಅವ್ರ ಹತ್ರ ಇದ್ದರೆ ನಮಗೆ ಇದ್ದ ಹಾಗೆ ತಾನೇ, ನನಗಿದೆಲ್ಲ ಏನು ಬೇಡ ಅಂತ ಹೇಳ್ತಾರೆ. ಆಗ ಲಾಯರ್ ಸೀತಾಳನ್ನು ನೋಡಿ ಮನಸ್ಸಿನಲ್ಲಿಯೇ ಎಷ್ಟು ಒಳ್ಳೆಯ ಮುಗ್ಧ ಮನಸ್ಸು ಅಂಥೇಳಿ ಅವಳನ್ನ ನೋಡಿ ಮುಗುಳ್ನಗೆ ನಗ್ತಾರೆ. ಹಾಗೆ ಸೂರಿ ತಾತನೂ ಸಹ ಮನಸ್ಸಿನಲ್ಲಿನೇ ಸೀತಾಳ ಒಳ್ಳೆ ಮನಸ್ಸನ್ನಿಗೆ ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ ಅಂಥೇಳಿ ನಗ್ತಾ ಇರ್ತಾರೆ. ಆಗ ರಾಮ್, ಇಲ್ಲ ಸೀತಾ, ಇದು ನಮ್ಮ ತಾಯಿ ಆಸೆ, ಹಾಗಾಗಿ ನೀವು ಇದಕ್ಕೆ ಒಪ್ಕೊಂಡ್ಲೇಬೇಕು ಅಂತ ಹೇಳ್ತಾರೆ. ಆಗ ಸೂರಿ ತಾತನು, ಹೌದಮ್ಮ ಸೀತಾ, ಇದು ನಿಮ್ಮ ಅತ್ತೆ ಆಸೆ, ಅವಳ ಆಸೆ ಅಂತೆ ಅವಳ ಸೊಸೆಗೆ ಈ ಆಸ್ತಿಯಲ್ಲಿ ಅರ್ಧ ಪಾಲು ಕೊಡಬೇಕು ಅನ್ನೋದು ಅವಳ ಆಸೆ. ಹಾಗಾಗಿ ಈ ವಿಲ್ಲಲ್ಲಿ ವಾಣಿ ಆ ರೀತಿ ಬರೆಸಿದ್ದಾಳೆ, ನೀನೀಗ ಈ ಪೇಪರ್ಸ್ಗೆ ಸೈನ್ ಮಾಡಲೇಬೇಕು ಅಂತ ಸೂರಿ ತಾತ ಮತ್ತು ರಾಮ್ ಸೀತಾಗೆ ಹೇಳ್ತಾರೆ. ಆಗ ಸೀತಾ ಆಯಿತು ಅಂತ ಹೇಳಿ ಸೈನ್ ಮಾಡೋದಕ್ಕೆ ಅಂತ ಒಪ್ಕೊಳ್ತಾಳೆ. ಆಗ ಸಾಧನ ಮುಂಚೆನೇ ಸತ್ಯ ಸಾಧನನಿಗೆ ಹೇಳಿರ್ತಾಳೆ. ಸಾಧನ ಸೀತಾಳ ಮತ್ತು ರಾಮ್ ಇಬ್ಬರು ಹನಿಮೂನ್ಗೆ ಹೋಗಿ ಬಂದಮೇಲೆ ಸೀತಾ ಹೆಸರಿಗೆ ಆಸ್ತಿ ವರ್ಗಾವಣೆ ಆಗಲಿ, ಆದರೆ ಈಗ ಆಗಬಾರ್ದು, ಅದನ್ನು ನೀನು ಹೇಗಾದರೂ ಮಾಡಿ ತಡಿಯಮ್ಮ ಅಂತ ಹೇಳ್ತಾರೆ. ಯಾಕಂತಂದರೆ ಭಾರ್ಗವಿ ತನಗೆ ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಹಾಗಾಗಿ ಸೀತಾಗೆ ಏನೋ ಒಂದು ಗಂಡಾಂತರ ಕಾದಿದೆ, ಹಾಗಾಗಿ ನೀನು ಅದನ್ನು ತಪ್ಪಿಸ್ಬೇಕು. ಹಾಗಾಗಿ ನಾಳೆ ಸೀತಾ ಹೆಸರಿಗೆ ಆಸ್ತಿ ಹೋಗದೆ ಹಾಗೆ ನೋಡ್ಕೊಳ್ಬೇಕು ಅಂತ ಸತ್ಯಜಿತ್ ಸಾಧನನಿಗೆ ಮುಂಚೆನೇ ಫೋನ್ ಮಾಡಿ ಹೇಳಿರ್ತಾರೆ. ಹಾಗಾಗಿ ಸಾಧನ ಇನ್ನೇನು ಸೀತಾ ಆ ಪೇಪರ್ಸ್ಗೆ ಸೈನ್ ಹಾಕಬೇಕು ಅನ್ನುವ ಒಂದು ಕ್ಷಣದಲ್ಲಿ ಅಲ್ಲಿಗೆ ಬಂದು ಆ ಪೇಪರ್ಸ್ಗೆ ಸೈನ್ ಹಾಕದೇ ಇರೋ ಹಾಗೆ ಅಲ್ಲಿ ಸೀತಾಗೆ ಕಾಫಿ ಕೊಡುವ ನೆಪ ಮಾಡಿ ಆ ಪೇಪರ್ಸ್ ಮೇಲೆ ಕಾಫಿಯನ್ನು ಚೆಲ್ಬಿಡ್ತಾಳೆ. ಆಗ ರಾಮ್ ಮತ್ತು ಸೂರಿ ತಾತ ಹಾಗೆ ಲಾಯರ್ ಮತ್ತು ವಿಶ್ವ ಎಲ್ಲರೂ ಸಾಧನಳನ್ನು ಒಂಥರ ನೋಡ್ತಾರೆ. ಸೀತಾ ಸಹ ಶಾಕ್ನಿಂದ ನೋಡ್ತಾಳೆ. ಆದರೆ ಸಾಧನ ಮಾಡಿದ್ರಿಂದ ಈಗ ಭಾರ್ಗವಿಯ ಪ್ಲ್ಯಾನ್ ಉಲ್ಟಾ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಭಾರ್ಗವಿಯ ಪ್ಲ್ಯಾನ್ ಪ್ರಕಾರ ಸೀತಾ ಮತ್ತು ರಾಮ್ ಇಬ್ಬರು ಹನಿಮೂನ್ಗೆ ಹೋದ ನಂತರ ಮನೆಗೆ ರಾಮ್ ಒಬ್ಬನೇ ವಾಪಸ್ ಬರಬೇಕು, ಸೀತಾಳನ್ನು ಬೀದಿ ಪಾಲು ಮಾಡಬೇಕು, ಅಥವಾ ಅವಳನ್ನು ಯಾವುದೋ ಒಂದು ಸಂಚಿನಲ್ಲಿ ಸಿಲುಕಿ ಅವಳನ್ನ ರಾಮ್ನಿಂದ ದೂರ ಮಾಡಬೇಕು, ಅಥವಾ ಅವಳನ್ನು ಕೊಲೆ ಮಾಡಿಸ್ಬೇಕನ್ನೋದು ಒಂದು ಭಾರ್ಗವಿಯ ಒಂದು ಉದ್ದೇಶ ಆಗಿರುತ್ತೆ. ಆದರೆ ಆ ಒಂದು ಕುತಂತ್ರದಿಂದ ಈಗ ಸಾಧನಾ ಮತ್ತು ಸತ್ಯಜಿತ್ ಇಬ್ಬರು ಸಹ ಸೀತಾಳನ್ನು ಕಾಪಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಕಡೆ ಇನ್ನೊಂದು ಕಡೆ ಚಾಂದಿನಿ ಸೀತಾಳ ಇತಿಹಾಸವನ್ನು ಕೆದ್ಕೋದಕ್ಕೆ ಹೋಗಿದ್ದಾಳೆ. ಆ ಕಡೆ ಡಾಕ್ಟರ್ ಅನಂತಲಕ್ಷ್ಮಿಯನ್ನು ಭೇಟಿ ಮಾಡಿದಂಥ ಚಾಂದಿನಿ, ಡಾಕ್ಟರ್, ನಾನಿವತ್ತು ನಿಮ್ಮ ಹತ್ರ ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕು, ಈ ಲೆಟ್ರಿಗೂ ನಿಮಗೂ ಏನು ಸಂಬಂಧ, ಈ ಲೆಟ್ರಲ್ಲಿರೋ ವಿಷಯ ಏನಂತ ನನಗೆ ಸ್ವಲ್ಪ ಹೇಳಿ ಅಂತ ಡಾಕ್ಟ್ರ್ ಹತ್ರ ಹೋಗಿರ್ತಾಳೆ. ಆದರೆ ಡಾಕ್ಟ್ರ್ ಅನಂತಲಕ್ಷ್ಮಿ ಸೀತಾಳ ಬಗ್ಗೆ ಎಲ್ಲನೂ ಸಹ ಚಾಂದಿನಿ ಹತ್ರ ಹೇಳ್ತಾರಾ, ಅಥವಾ ಚಾಂದಿನಿಗೆ ಸೀತಾಳ ಹತ್ರ ಇರುವಂಥ ಸಿಹಿ
ತನ್ನ ಅಕ್ಕನ ಶಾಲಿನಿಯ ಮಗು ಅನ್ನೋದು ಗೊತ್ತಾಗುತ್ತಾ ಮುಂದೆ ಈ ಧಾರಾವಾಹಿ ಯಾವೆಲ್ಲ ತಿರುವುಗಳೊಂದಿಗೆ ಸಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಅನಂತಲಕ್ಷ್ಮಿ ಡಾಕ್ಟರ್ಗೂ ಸೀತಾಗೂ ಪರಿಚಯ ಇದೆಯಾ, ಅಥವಾ ಸೀತಾ ಶಾಲಿನಿಗೆ ಬರೆದಂಥ ಲೆಟ್ರಲ್ಲಿ ಏನಿದೆ ಅನ್ನೋದು ಅನಂತಲಕ್ಷ್ಮಿಗೆ ನಿಜವಾಗ್ಲೂ ಗೊತ್ತಾಗುತ್ತಾ ಅಥವಾ ಇಲ್ವಾ, ಮುಂದೆ ಏನಾಗುತ್ತೆ ಈ ಧಾರಾವಾಹಿ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.